ಕೋರ್ತೀನಿ. ಇವತ್ತು 8ನೇ ತರಗತಿಯ ಕಲಿಕಾ ಚೇತರಿಕೆಯಲ್ಲಿ ಸಮಾಜ ವಿಜ್ಞಾನದಲ್ಲಿ ನಾವು ಕಲಿಕಾ ಹಾಳೆ 24ರ ಉತ್ತರಗಳನ್ನು ನೋಡೋಣ. ಈ ಮೊದಲಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಷ್ಟಲ್ಲದೆ ಈ ವಿಡಿಯೋದ ಕಮೆಂಟಲ್ಲಿ ಸಹಿತ ಫಸ್ಟ್ ಆಗಿ ಪಿನ್ ಮಾಡಿದ್ದೀನಿ. ವಿಡಿಯೋದ ಐಕಾರ್ಡಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ಕಲಿಕಾ ಹಾಳೆ 24ರ ಉತ್ತರಗಳನ್ನು. ಕಲಿಕಾಂಶ 8.1 ಜಲಮಾರ್ಗದ ಅನ್ವೇಷಣೆ. ಸಮುದ್ರ ಮಾರ್ಗಗಳ ಅನ್ವೇಷಣೆಗೆ ಕಾರಣವಾದ ಅಂಶಗಳನ್ನು ಅರ್ಥೈಸಿಕೊಳ್ತಕ್ಕಂಥದ್ದು ಕಲಿಕಾಫಲ 8.1 ಇತ್ತು. ಕಲಿಕಾ ಹಾಳೆ 24 ಹೊಸ ಮಾರ್ಗಗಳ ಹುಡುಕಾಟಕ್ಕೆ ಕಾರಣಗಳು. ಚಟುವಟಿಕೆ 1 ಕತೆ ಓದಿ ಅರ್ಥ ಮಾಡಿಕೊಳ್ಳೋಣ, ಅನಂತರ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮಸಾಲೆ ಮತ್ತು ಕ್ಯಾಲಿಕೋ ಬಟ್ಟೆ ಇವೆರಡರ ನಡುವೆ ಮಾತುಕತೆ ಇದೆ. ಸಂಕ್ಷಿಪ್ತವಾಗಿ ನೋಡೋಣ ಏನಿದೆ ಅಂತ. ಲವಂಗ ಹೇಳ್ತದ, ನಾನು ಮಸಾಲೆ, ನನ್ನ ಮೂಲ ಭಾರತದ ಪಶ್ಚಿಮ ತೀರ, ನಿನ್ನ ಊರು ಯಾವುದು ಅಂತ ಕ್ಯಾಲಿಕೋ ಬಟ್ಟೆಗೆ ಕೇಳ್ತದ. ಕ್ಯಾಲಿಕೋ ಬಟ್ಟೆ ಹೇಳ್ತದ, ನನ್ನ ಮೂಲ ಕೂಡ ಭಾರತ, ಅದುವೇ ಬಂಗಾಳ, ನನ್ನನ್ನು ಗುಜರಾತ್ ಮತ್ತು ದಕ್ಕನ್ನಲ್ಲೂ ಕೂಡ ಏನ್ ಮಾಡ್ತಾರೆ, ಕಾಣ್ ಸಿಗ್ತಾರೆ ಅಂತ ಕ್ಯಾಲಿಕೋ ಬಟ್ಟೆ ಹೇಳ್ತದ. ಲವಂಗ, ಹೌದಾ ನೀನು ಭಾರತೀಯ, ಹಾಗಾದ್ರೆ ನೀನು ಯುರೋಪಿಗೆ ಹೇಗೆ ಬಂದಿ ಅಂತ ಏನ್ ಮಾಡ್ತದಪ್ಪ ಅಂದ್ರೆ ಲವಂಗ ಕ್ಯಾಲಿಕೋ ಬಟ್ಟೆಗೆ ಕೇಳ್ತದ. ಕ್ಯಾಲಿಕೋ ಬಟ್ಟೆ ಹೇಳ್ತದ, ಬಹಳ ದಿನದ ಹಿಂದಿನಿಂದ ಕೂಡ ಯುರೋಪ್ ಮತ್ತು ಅರೇಬಿಯಾ ರಾಜಮನೆತನದವರು ನನಗೆ ಇಷ್ಟಪಡ್ತಿದ್ರು. ನಾ ಮೊದಲಿಗೆ ಅರೇಬಿಯಾಕ್ಕೆ ಬಂದೆ, ಅನಂತರ ಯುರೋಪ್ಗೆ ಬಂದೆ. ಭಾರತೀಯರು ಮೊದಲು ನನಗೆ ಅರಬ್ಗೆ ಮಾರಿದ್ರು, ಅನಂತರ ಯುರೋಪ್ಗೆ ಮಾರಿದ್ರು. ನನ್ನಷ್ಟೇ ಅಲ್ಲ, ನನ್ನ ಜೊತೆ ಅಲಂಕಾರಿಕ ವಸ್ತುಗಳು, ಸಾಂಬಾರ್ ಪದಾರ್ಥ, ಆನೆ ದಂತ, ಸಾಂಬ್ರಾಣಿ, ಮಸ್ಲಿನ್ ಬಟ್ಟೆ, ಇನ್ನೂ ಅನೇಕರು ಸಹಿತ ಏನ್ ಮಾಡಿದ್ರು, ಬಂದ್ರು ಅಂತ ಕ್ಯಾಲಿಕೋ ಬಟ್ಟೆ ಲವಂಗಗೆ ಹೇಳ್ತದ. ಲವಂಗ ಕೇಳ್ತದ, ಹೌದು ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳ್ತಾರ. ಅವ ಕ್ಯಾಲಿಕೋ ಬಟ್ಟೆ ಹೇಳ್ತಾರ, ಅವರೆಲ್ಲ ಕೂಡ ಯುರೋಪಿನ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಇದ್ದಾರೆ. ಅಷ್ಟರಲ್ಲಿ ಮಸಾಲೆ ಪದಾರ್ಥ ಕಾಳುಮೆಣಸು ಹೇಳ್ತದ, ನಿಮ್ಮೆಲ್ಲರಿಗಿಂತ ಮೊದಲು ಯುರೋಪ್ಗೆ ಬಂದದ್ದು ನಾನೇ ಅಂತ ಕಾಳುಮೆಣಸು ಹೇಳ್ತದ. ನಾ ಪ್ರಾಚೀನ ಕಾಲದಲ್ಲೇನೆ ಬಂದಿದ್ದೀನಿ, ನನಗೆ ಇಲ್ಲಿ ಬಹಳ ಬೇಡಿಕೆ ಇದೆ, ನನ್ನನ್ನು ಮಸಾಲೆ ರಾಣಿ ಅಂತ ಕರೀತಾರೆ. ಈ ದೇಶದಲ್ಲಿ ನನಗೆ ಬಂಗಾರಕ್ಕಿಂತ ಹೆಚ್ಚು ಬೇಡಿಕೆ ಇದೆ ಅಂತ ಕಾಳುಮೆಣಸು ಏನ್ ಮಾಡ್ತದಪ್ಪ ಅಂದ್ರ ಕ್ಯಾಲಿಕೋ ಬಟ್ಟೆ ಮತ್ತು ಲವಂಗಗೆ ಹೇಳ್ತದ. ಕ್ಯಾಲಿಕೋ ಬಟ್ಟೆ ಕೇಳ್ತದ, ಹೌದಾ ಯಾವ ಯಾವ ದೇಶದವರು ನಿನಗೆ ಇಷ್ಟಪಡ್ತಾರೆ ಅಂತ ಕಾಳುಮೆಣಸಿಗೆ ಪ್ರಶ್ನೆ ಮಾಡ್ತಾರೆ. ಕಾಳುಮೆಣಸು ಹೇಳ್ತದ, ನನಗೆ ಅರೇಬಿಯಾ, ಫ್ರಾನ್ಸ್, ಹಾಲೆಂಡ್, ಪೋರ್ಚುಗೀಸ್, ಇಂಗ್ಲೆಂಡ್, ಸ್ಪೇನ್, ಇಟಲಿ ಮೊದಲಾದ ದೇಶಗಳು ನನಗೆ ಏನ್ ಮಾಡಿದ್ದಾರೆ, ನನ್ನ ಸಲುವಾಗಿನೇ ಬಡದಾಡಿ ಯುದ್ಧ ಮಾಡ್ಕೊಂಡಾವೆ. ಅಷ್ಟೇ ಅಲ್ಲ, ತಮ್ಮ ಸೈನಿಕರಿಗೆ ಮತ್ತು ಕೆಲಸಗಾರರಿಗೆ ಸಂಬಳದ ರೂಪದಲ್ಲಿ ನನಗೆ ಕೊಡ್ತಿದ್ರು. ಅವರ ದೇಶದ ಕಾಸಿಗಿಂತ ನನ್ನ ಬೆಲೆ ತುಂಬಾ ಹೆಚ್ಚಿದೆ ಅಂತ ಕಾಳುಮೆಣಸು ಏನ್ ಮಾಡ್ತದಪ್ಪ ಅಂದ್ರೆ ಕ್ಯಾಲಿಕೋ ಬಟ್ಟೆಗೆ ಹೇಳ್ತದ. ಲವಂಗ ಹೇಳ್ತದ, ನಿನ್ನಷ್ಟೇ ಬೆಲೆ ನನಗೂ ಐತಿ, ಜಗತ್ತಿನಲ್ಲಿ ನನಗೂ ಕೂಡ ಬಹಳ ಇಷ್ಟಪಡ್ತಾರೆ ಅಂತ ಲವಂಗ ಮತ್ತೆ ಯಾರಿಗೆ ಹೇಳ್ತದ, ಕ್ಯಾಲಿಕೋ ಬಟ್ಟೆಗೆ. ಕ್ಯಾಲಿಕೋ ಬಟ್ಟೆ ಹೇಳ್ತದ, ನಾವೆಲ್ಲ ಒಂದೇ ಕಡೆಯವರು, ಯಾವುದೋ ಮಾರ್ಗದಿಂದ ಬಂದು ನಮ್ಮನ್ನ ಯುರೋಪಿಗೆ ಸೇರಿಸಿದ್ರು. ನಾವೆಲ್ಲರೂ ಕೂಡ ಜಗಳಾಡೋದು ಬೇಡ, ನಮ್ಮ ಮೂಲ ದೇಶ ಯಾವುದು, ಭಾರತ. ಭಾರತದಲ್ಲಿ ಏನಾಗಿದ್ರು, ಅವರು ವ್ಯಾಪಾರಕ್ಕಾಗಿ ಹಾತೊರೆತಿದ್ರು ನಮ್ಮ ಸಲುವಾಗಿ ಅಂತ ಆ ಕ್ಯಾಲಿಕೋ ಬಟ್ಟೆ ಏನ್ ಮಾಡ್ತದ, ಆ ಮಾತುಕತೆಯಲ್ಲಿ ಮುಕ್ತಾಯವನ್ನ ಮಾಡ್ತದ. ಆಯಾ ವಸ್ತುಗಳು ತಮ್ಮ ಶ್ರೇಷ್ಠತೆ ಘನತೆಯನ್ನ ಏನ್ ಮಾಡಿದವಪ್ಪ ಅಂದ್ರೆ ಕಥೆಯಲ್ಲಿ ಸಂಭಾಷಣೆಯಲ್ಲಿ ಹೇಳಿದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದಾವೆ, ನೋಡುವ. ಭಾರತದೊಂದಿಗೆ ಪ್ರಾಚೀನ ಕಾಲದಿಂದ ವ್ಯಾಪಾರ ಹೊಂದಿದ್ದವರು ಯಾರು ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ಮೊದಲಿಗೆ ಯುರೋಪಿಯನ್ನರು, ಆಮೇಲೆ ಅರೇಬಿಯನ್ನರು, ಎರಡಕ್ಕೂ ಕೂಡ ಬರೆದ್ರು ಸರಿ. ಫಸ್ಟ್ ಯುರೋಪಿಯನ್ನರು, ಆಮೇಲೆ ಅರೇಬಿಯನ್ನರು ಅಂತ ಬರೀರಿ. ಉತ್ತರ 2 ಯುರೋಪಿನಲ್ಲಿ ಯಾವುದಕ್ಕೆ ಹೆಚ್ಚು ಬೆಲೆ ಇದೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ಯುರೋಪಿನಲ್ಲಿ ಕಾಳುಮೆಣಸು. ಕಾಳುಮೆಣಸು ಅಂದ್ರೆ ಮಸಾಲೆ ಪದಾರ್ಥಗಳಿಗೆ ಬಹಳ ಏನದಪ್ಪ ಅಂದ್ರೆ ಬೆಲೆ ಇದೆ. ಪ್ರಶ್ನೆ 3 ತನ್ನನ್ನು ಮಸಾಲೆ ರಾಣಿ ಎಂದು ಕರೆದುಕೊಂಡವರು ಯಾರು, ಏಕೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ಮಸಾಲೆ ರಾಣಿ ಯಾರು, ಕಾಳುಮೆಣಸು. ಅದಕ್ಕೆ ಬಂಗಾರಕ್ಕಿಂತ ಹೆಚ್ಚು ಬೇಡಿಕೆ ಇದೆ ಅಂತ ಹೇಳ್ತೀವಿ, ಅದಿಲ್ಲದೆ ಮಸಾಲೆಗಳು ಪೂರ್ಣನೇ ಆಗೋದಿಲ್ಲ. ಆ ಕಾರಣಕ್ಕಾಗಿ ಕಾಳುಮೆಣಸಿಗೆ ಮಸಾಲೆ ರಾಣಿ ಅಂತ ಕರಿತೀವಿ. ಮಸಾಲೆಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ, ಹೆಚ್ಚು ರುಚಿಕರ ಮತ್ತು ಸ್ವಾದಿಷ್ಟತೆಯ ಗುಣ ಕೂಡ ಕಾಳುಮೆಣಸಿನಲ್ಲಿ ಐತೆ ಅಂತ ನಾವು ಉತ್ತರವನ್ನ ಬರಿಬಹುದು. ಉತ್ತರ 4
ಯಾರು ಯುರೋಪಿಗೆ ಭಾರತೀಯ ಪದಾರ್ಥಗಳನ್ನು ಮಾರಿ ಹೆಚ್ಚು ಲಾಭ ಪಡಿಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರಂತ ಇದೆ. ಸೊ ಆನ್ಸರ್ ಬಂದ್ಬಿಟ್ಟು ಅರೇಬಿಯನ್ನರು. ಸೊ ಅರೇಬಿಯನ್ನರು ಏನ್ ಮಾಡ್ತಾರೆ, ಯುರೋಪ್ನಲ್ಲಿ ಭಾರತದ ಪದಾರ್ಥಗಳನ್ನ ಮಾರಿ ಲಾಭ ಪಡ್ಕೊಳ್ತಾರೆ. ಪ್ರಶ್ನೆ 5, ಭಾರತದ ವಸ್ತುಗಳು ಡ್ಯಾಶ್ ಖಂಡದ ಬೇರೆ ಬೇರೆ ಮಾರುಕಟ್ಟೆಯಲ್ಲಿದ್ದಾವೆ. ಉತ್ತರ ನೋಡೋದಾದ್ರೆ ಯುರೋಪ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 6, ಕ್ಯಾಲಿಕೋ ಬಟ್ಟೆ ಜೊತೆ ಡ್ಯಾಶ್ಗಳು ಯುರೋಪ್ ಅನ್ನ ಬಂದು ತಲುಪಿದವು ಅಂತ ಕೇಳಿದ್ದಾರೆ. 2, 3, 4 ವಸ್ತುಗಳು ಯಾವುವು? ಸೊ ತಮಗೆ ಗೊತ್ತಿರಬಹುದು. ಎಸ್, ಅಲಂಕಾರಿಕ ವಸ್ತುಗಳು, ಸಾಂಬಾರ್ ಪದಾರ್ಥಗಳು, ಆನೆ ದಂತ, ಸಾಂಬ್ರಾಣಿ, ಮಸ್ಲಿನ್ ಬಟ್ಟೆ ಇವೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ಯುರೋಪ್ ಅನ್ನ ತಲುಪ್ತಾವು. ಯಾವುದರ ಜೊತೆ? ಕ್ಯಾಲಿಕೋ ಬಟ್ಟೆಯ ಜೊತೆ. ಇನ್ನ ಒಂದು ವ್ಯತ್ಯಾಸವನ್ನ ಕೇಳಿದ್ದಾರೆ ನೋಡಿ ಪ್ರಶ್ನೆ 7ರಲ್ಲಿ. ಏನಿದೆ ಅಂತಂದ್ರೆ, ಇಂದು ಭಾರತದಿಂದ ಬೇರೆ ದೇಶಗಳಿಗೆ ರಫ್ತಾಗ್ತಕ್ಕಂಥ ಮತ್ತು ಬೇರೆ ದೇಶದಿಂದ ಭಾರತಕ್ಕೆ ಆಮದಾಗ್ತಕ್ಕಂಥ ವಸ್ತುಗಳನ್ನ ಪಟ್ಟಿ ಮಾಡಿ. ಎಸ್, ರಫ್ತು ಅಂದ್ರೆ ನಮ್ಮ ದೇಶ ಮಾರೋದು, ಆಮದು ಅಂದ್ರೆ ನಮ್ಮ ದೇಶ ಕೊಂಡುಕೊಳ್ಳೋದು. ನಾವು ಯಾವೆಲ್ಲ ವಸ್ತುವನ್ನು ರಫ್ತು ಮಾಡ್ತೀವಿ ಅಂದ್ರೆ ಅಲಂಕಾರಿಕ ವಸ್ತು, ಸಾಂಬಾರ್ ಪದಾರ್ಥಗಳು, ಆನೆ ದಂತ, ಸಾಂಬ್ರಾಣಿ, ಮಸ್ಲಿನ್ ಬಟ್ಟೆ. ಇನ್ನ ಯಾವೆಲ್ಲ ವಸ್ತುಗಳನ್ನ ಕೊಂಡ್ಕೊಳ್ತೀವಿ ಅಂದ್ರೆ ಭಾರತಕ್ಕೆ ತರಿಸಿಕೊಳ್ತೀವಿ ಅಂದ್ರೆ ನಿಮ್ಮೆಲ್ಲರ ಕೈಲಿರ್ತಕ್ಕಂಥ ಸ್ಮಾರ್ಟ್ಫೋನ್ಗಳು, ದೊಡ್ಡ ದೊಡ್ಡ ಹೆವಿ ಎಂಜಿನ್ಸ್ ಯಂತ್ರಗಳು, ಎಂಜಿನ್ಗಳು, ಸಾವಯವ ರಾಸಾಯನಿಕ ಗೊಬ್ಬರಗಳು, ಎಸ್, ಲೋಹಗಳು, ಹಡಗುಗಳು, ಕೆಲವೊಂದಿಷ್ಟು ವೈದ್ಯಕೀಯ ಮತ್ತು ತಾಂತ್ರಿಕ ಉಪಕರಣಗಳನ್ನ ಸಹಿತ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಬೇರೆ ಬೇರೆ ದೇಶಗಳಿಂದ ತರಿಸಿಕೊಳ್ತೀವಿ. ಅವಾಗ ಏನಾಗ್ತದಪ್ಪ ಅಂದ್ರೆ ಆಮದು ಮತ್ತು ಎಸ್, ರಫ್ತು ಸರಿ ಆಗ್ತದ ಅಂತಾನೆ ಹೇಳ್ತೀವಿ. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 24ರ ಉತ್ತರಗಳಲ್ಲಿ. ಸೊ ಅತಿ ಶೀಘ್ರದಲ್ಲಿ ಕಲಿಕಾ ಹಾಳೆ 25ರ ಉತ್ತರಗಳನ್ನು ಹಾಕ್ತೀನಿ. ನಮಗೆ ಬೇಕಾಗಿರೋದು ಫಸ್ಟ್ 1000 ವ್ಯೂಸ್. ನೀವು 1000 ವ್ಯೂಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಪಾರ್ಟ್ ಅನ್ನು ಅಪ್ಲೋಡ್ ಅನ್ನ ಮಾಡ್ತೀವಿ. ನಿಮ್ಮೆಲ್ಲ ವ್ಯೂಸ್ಗಳಿಗೆ ಥ್ಯಾಂಕ್ಸ್. ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ನಾವುಗಳು 8ನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಉತ್ತಮ ಗುಣಮಟ್ಟದ ಕ್ವಾಲಿಟಿ ಆಗಿರ್ತಕ್ಕಂಥ ಆನ್ಸರ್ಸ್ಗಳಿದ್ದಾವೆ. ತಾವೆಲ್ಲರೂ ಕೂಡ ಒಂದು ಸರಿ ವಿಡಿಯೋ ನೋಡಿದರೆ ತಮಗೆ ಏನಾಗ್ತದಪ್ಪ ಅಂದ್ರೆ ಕನ್ಫರ್ಮ್ ಆಗ್ತದ ಅಂತ ಹೇಳ್ಬೋದು. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋಗಳೊಂದಿಗೆ. ಮುಂದೆ ಯಾವ ವಿಡಿಯೋ ಇದೆ ಅಂತ ಗೊತ್ತಾಗಬೇಕಾದ್ರೆ ಚಾನಲ್ನ ಎಸ್ ವಿಡಿಯೋ ಟ್ಯಾಬ್ಗೆ ಹೋಗಿ, ಅಲ್ಲಿ ಮೇಲೆ ಥಂಬ್ನೇಲ್ ಮೂಲಕ ತಮಗೆ ಗೊತ್ತಾಗ್ತದ ಎಸ್ ಯಾವ ತರಗತಿ, ಯಾವ ವಿಷಯ, ಯಾವ ಕಲಿಕಾ ಹಾಳೆ. ಅದೇ ಒಂದು ಥಂಬ್ನೇಲ್ ಕೆಳಗಡೆನೆ ದಿನಾಂಕ ಮತ್ತು ಸಮಯ ಇರ್ತದೆ. ಆ ದಿನಾಂಕ ಮತ್ತು ಸಮಯಕ್ಕೆ ವಿಡಿಯೋ ಹಾಸ್ಟ್ ಆಗ್ತದ ಅಂತ ಹೇಳ್ತಾ, ಎಲ್ಲದಕ್ಕೂ ಮುಂಚೆ ತಾವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿದ್ರೆ ಸಾಕು, ತಾವು ನೋಟಿಫಿಕೇಶನ್ ಅನ್ನು ಪಡೆದೇ ಪಡಿತೀರಿ.